ಹಲೋ ಪ್ರೇರಣಾ ಸ್ಟೂಡೆಂಟ್ಸ್, ಇವತ್ತು ನಾವು ವಿಕಾಸನಲ್ಲಿ ಅಧ್ಯಾಯ 2 ಸಮಸ್ಯಾ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈ ಚಿತ್ರವನ್ನು ಗಮನಿಸಿ. ವಾಟ್ ಈಸ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದ ಫಿಶ್ ಇನ್ ದಿಸ್ ಪಿಕ್ಚರ್? ಈ ಚಿತ್ರದಲ್ಲಿ ನಿಮಗೆ ಯಾವ ಸಮಸ್ಯೆ ಗೋಚರಿಸ್ತಿದೆ? ದ ಫಿಶ್ ನೀಡ್ಸ್ ಫುಡ್, ಇಟ್ ಈಸ್ ಅನೇಬಲ್ ಟು ರೀಚ್ ದ ಫುಡ್. ಮೀನಿಗೆ ಆಹಾರ ಬೇಕು, ಆದರೆ ಎಟಕ್ತಾ ಇಲ್ಲ. ಪರಿಹಾರ ಏನು? ಥಿಂಕ್ ಆಫ್ ವೇಸ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಈ ಸಮಸ್ಯೆಗೆ ಪರಿಹಾರ ಸೂಚಿಸಿ, ಯೋಚನೆ ಮಾಡಿ. ಇದು ಒಂದು ಚಟುವಟಿಕೆ ಮಾತ್ರ. ಹಾಗಿದ್ರೆ ವಾಟ್ ಈಸ್ ಎ ಪ್ರಾಬ್ಲಮ್? ಸಮಸ್ಯೆ ಎಂದರೇನು? ಎ ಕ್ವಶನ್ ಟು ಬಿ ಸಾಲ್ವ್ಡ್ ಆರ್ ಆನ್ಸರ್ಡ್. ಒಂದು ಪ್ರಶ್ನೆಗೆ ಪರಿಹಾರ ಅಥವಾ ಉತ್ತರವನ್ನು ಹುಡುಕುವುದು. ಎ ಸಿಚುಯೇಷನ್ ಆರ್ ಪರ್ಸನ್ ದಟ್ ಪ್ರೆಸೆಂಟ್ಸ್ ಡಿಫಿಕಲ್ಟಿ. ಕಠಿಣವಾದ ಒಂದು ಸಂದರ್ಭ ಅಥವಾ ವ್ಯಕ್ತಿ. ಎ ಸ್ಟೇಟ್ ಆಫ್ ಡಿಫಿಕಲ್ಟಿ ದಟ್ ನೀಡ್ಸ್ ಟು ಬಿ ರಿಸಾಲ್ವ್ಡ್. ಬಗೆಹರಿಸಬೇಕಾದ ಕಷ್ಟಕರವಾದಂತಹ ಪರಿಸ್ಥಿತಿ. ಎ ಕ್ವಶನ್ ಇನ್ವಾಲ್ವಿಂಗ್ ಡೌಟ್ ಆರ್ ಅನ್ಸರ್ಟನ್ಟಿ. ಅನಿಶ್ಚಿತತೆಯನ್ನು ಒಳಗೊಂಡ ಒಂದು ಪ್ರಶ್ನೆ. ಎ ಗ್ಯಾಪ್ ಬಿಟ್ವೀನ್ ವಾಟ್ ಯು ವಾಂಟ್ ಅಂಡ್ ವಾಟ್ ಆಕ್ಚುಲಿ ಹ್ಯಾಪನ್ಸ್. ನಮಗೇನು ಬೇಕು ಮತ್ತು ವಾಸ್ತವದಲ್ಲಿ ಏನು ಆಗ್ತಾ ಇದೆ, ಇವೆರಡರ ನಡುವೆ ಇರುವ ಅಂತರ ನಾವು ಸಮಸ್ಯೆ ಅಂತ ಕರೀಬಹುದು. ಈ ಚಿತ್ರ ಗಮನಿಸಿ. ಇದರಲ್ಲಿ ಒಂದು ಲೈನ್ ಇದೆ, ಅದು ಡಿಸೈರ್ಡ್ ರಿಸಲ್ಟ್ಸ್, ಅಂದರೆ ನಮಗೆ ಯಾವ ರಿಸಲ್ಟ್ ಬೇಕಾಗಿದೆ ಅಂತ. ಇನ್ನೊಂದು ಲೈನ್ ನೋಡಿ, ಅದು ಒಂದು ಪಾಯಿಂಟ್ ಆದಮೇಲೆ ಡಿಬೇಟ್ ಆಗಿಬಿಟ್ಟಿದೆ, ಅದು ಆ್ಯಕ್ಚುಯಲ್ ರಿಸಲ್ಟ್ಸ್. ಇದರಿಂದ ಒಂದು ಗ್ಯಾಪ್ ಉತ್ಪತ್ತಿ ಆಗುತ್ತೆ. ಈ ಗ್ಯಾಪನ್ನು ನಾವು ಸಮಸ್ಯೆ ಅಂತ ಕರೆಯೋದು. ಸೊ ಈ ಗ್ಯಾಪನ್ನು ಕಡಿಮೆ ಮಾಡಬೇಕು, ವಾಪಸ್ಸು ನೇರ ಲೈನ್ಗೆ ತಂದರೆ ನಮಗೆ ಸಮಸ್ಯೆ ಪರಿಹಾರವಾಗುತ್ತೆ. ಹಾಗಿದ್ರೆ ವಾಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್? ಸಮಸ್ಯೆ ಪರಿಹಾರ ಎಂದರೇನು? ಪ್ರಾಬ್ಲಮ್ಸ್ ಆರ್ ಲೈಕ್ ಅನಿಯನ್ಸ್. ಯು ಪೀಲ್ ಒನ್ ಲೇಯರ್, ಯು ವಿಲ್ ಫೈಂಡ್ ಒನ್ ಮೋರ್. ಸಮಸ್ಯೆಗಳು ಈರುಳ್ಳಿದ್ದಂತೆ, ಒಂದು ಪದರನ ಸುಲಿದ್ರೆ ಮತ್ತೊಂದು ಕಾಣುತ್ತೆ. We usually define a problem negatively. A problem is a hassle, a burden. ಸಮಸ್ಯೆಯನ್ನು ನಾವು ನಕಾರಾತ್ಮಕವಾಗಿ ಅರ್ಥ ಮಾಡ್ಕೊಳ್ತೇವೆ. ಸಮಸ್ಯೆ ಅಂದರೆ ಒಂದು ಅಡ್ಡಿ, ಒಂದು ತಾಪತ್ರಯ ಅಂತ ಕರೀತೇವೆ. ಪ್ರಾಬ್ಲಮ್ ಈಸ್ ಎ ರಿಯಾಲಿಟಿ. ಇಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ಈಸ್ ಅಂಡ್ ವಾಟ್ ಇಟ್ ಶುಡ್ ಬಿ. ಸಮಸ್ಯೆ ಅನ್ನೋದು ಒಂದು ವಾಸ್ತವ. ಅದು ಏನು ಇದೆ ಮತ್ತು ಏನು ಇರಬೇಕಾಗಿದೆ, ಇವುಗಳ ನಡುವಿನ ಅಂತರ. ಬಿಲೀವ್ ಇಟ್ ಆರ್ ನಾಟ್, ಪ್ರಾಬ್ಲಮ್ಸ್ ಹ್ಯಾವ್ ದೇರ್ ಅಡ್ವಾಂಟೇಜಸ್. ನಂಬ್ತಿರೋ ಇಲ್ವೋ, ಸಮಸ್ಯೆಗಳಿಂದ ಅನುಕೂಲಗಳಿವೆ. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವಬಲ್. ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಇದೆ. ಪ್ರಾಬ್ಲಮ್ಸ್ ಆರ್ ಆಪರ್ಚುನಿಟೀಸ್ ಟು ಮೇಕ್ ಸಮ್ ಗುಡ್ ಥಿಂಗ್ಸ್ ಹ್ಯಾಪನ್. ಸಮಸ್ಯೆಗಳು ಒಳ್ಳೆಯದನ್ನು ಮಾಡಲು ಒಂದು ಒಳ್ಳೆಯ ಅವಕಾಶ. ಪ್ರಾಬ್ಲಮ್ಸ್ ಆರ್ ಚಾಲೆಂಜಸ್. ದೇ ಬ್ರಿಂಗ್ ಔಟ್ ದ ಬೆಸ್ಟ್ ಆಫ್ ಅವರ್ ಅಬಿಲಿಟೀಸ್. ಸಮಸ್ಯೆಗಳು ನಮಗೆ ಸವಾಲುಗಳನ್ನು ಒಡ್ಡುತ್ತವೆ, ಅದರಿಂದ ನಮ್ಮ ಸಾಮರ್ಥ್ಯಗಳು ಹೊರಬರಲು ಸಾಧ್ಯವಾಗುತ್ತದೆ. ಸೊ ಪ್ರಾಬ್ಲಮ್ಗೆ ಒಂದು ಪಾಸಿಟಿವ್ ಟ್ವಿಸ್ಟ್ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ಸ್ನ ಚೆನ್ನಾಗಿ ಸಾಲ್ವ್ ಮಾಡ್ಬೋದು. ಇಲ್ಲದೆ ಹೋದರೆ ಅದು ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಅನ್ ಇಂಟ್ರೆಸ್ಟಿಂಗ್ ಸಿಚುವೇಶನ್ ನೋಡಿ, ಒಂದು ಸ್ವಾರಸ್ಯಕರ ಸಂಗತಿ. ಪ್ರಾಬ್ಲಮ್ ಏನು? ಜಾಪನೀಸ್ ಗ್ರಾಸರಿ ಸ್ಟೋರ್ಸ್ ಹ್ಯಾಡ್ ಎ ಪ್ರಾಬ್ಲಮ್. ಜಪಾನಿನ ಕಿರಾಣಿ ಅಂಗಡಿಗಳಲ್ಲಿ ಸಮಸ್ಯೆ ಇದೆ. ದ ಶಾಪ್ಸ್ ಆರ್ ಸ್ಮಾಲರ್ ದೆನ್ ರೆಸ್ಟ್ ಆಫ್ ದ ವರ್ಲ್ಡ್. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಜಪಾನ್ನಲ್ಲಿ ಸ್ಥಳಕ್ಕೆ ಬಹಳ ಕೊರತೆ ಇದೆ, ಯಾಕಂದರೆ ಜಪಾನ್ ಒಂದು ಸಣ್ಣ ದೇಶ. ವಾಟರ್ ಮೆಲನ್ಸ್, ಬಿಗ್ ಅಂಡ್ ರೌಂಡ್, ಟೇಕ್ಸ್ ಅ ಲಾಟ್ ಆಫ್ ಸ್ಪೇಸ್. ಕಲ್ಲಂಗಡಿ ಹಣ್ಣುಗಳು ದುಂಡನೆ ಮತ್ತು ಗಾತ್ರದಲ್ಲಿ ಹೆಚ್ಚು ಇರೋದ್ರಿಂದ ಅವುಗಳನ್ನು ಜೋಡಿಸೋದಕ್ಕೆ ಹೆಚ್ಚು ಸ್ಥಳ ಬೇಕಾಗತ್ತೆ. ಸೊಲ್ಯೂಷನ್ ಏನು? ಜಾಪನೀಸ್ ಫಾರ್ಮರ್ಸ್ ಸ್ಟಾರ್ಟೆಡ್ ಗ್ರೋಯಿಂಗ್ ವಾಟರ್ ಮೆಲನ್ಸ್ ಇನ್ ಎ ಸ್ಕ್ವಯರ್ ಟೆಂಪರ್ಡ್ ಗ್ಲಾಸ್ ಕೇಸಸ್. ಜಪಾನಿನ ರೈತರು ಕಲ್ಲಂಗಡಿ ಹಣ್ಣುಗಳನ್ನು ಒಂದು ಚೌಕಾಕಾರದ ಗಾಜಿನ ಪೆಟ್ಟಿಗೆಯಲ್ಲಿ ಬೆಳೆಸೋದಕ್ಕೆ ಪ್ರಾರಂಭಿಸಿದರು. ಸೊ ವಾಟ್ ಇಸ್ ದ ರಿಸಲ್ಟ್?
perfectly cubic watermelons that take less space to store. ಚೌಕಾಕಾರದ ಹಣ್ಣುಗಳು ಸ್ಥಳದ ಅಭಾವವನ್ನು ಬಗೆಹರಿಸೋದು. ಇಲ್ಲಿ ನೋಡಿ, ಕಲ್ಲಂಗಡಿ ಹಣ್ಣುಗಳೆಲ್ಲ ಒಂದು ಕ್ಯೂಬ್ ಚೌಕಾಕಾರವಾಗಿದೆ, ಒಂದ್ರ ಮೇಲೆ ಒಂದು ಜೋಡಿಸೋದಕ್ಕೆ ಅನುಕೂಲವಾಗುತ್ತೆ. ಗುಂಡಿಗಿದ್ದಾಗ ಕಷ್ಟ, ಅದೇ ಸ್ಕ್ವೇರ್ ಆಗಿದ್ದಾಗ ಜೋಡಿಸ್ಬೋದು. ಲೆಸನ್ಸ್ ಫ್ರಮ್ ದಿ ಸ್ಟೋರಿ, ಇದರಿಂದ ನಾವು ಕಲಿಯಬೇಕಾದ ಅಂಶಗಳು. ಡೋಂಟ್ ಅಸ್ಯೂಮ್, ಪೂರ್ವಗ್ರಹಗಳು ಬೇಡ, ನಾವು ಬದಲಾಯಿಸೋಕ್ಕಾಗಲ್ಲ ಅನ್ನುವಂತಹ ಮುಂಚೆನೇ ಅಂದ್ಕೊಳ್ಳೋದು ಬೇಡ. ಎನಿಥಿಂಗ್ ಈಸ್ ಪಾಸಿಬಲ್, ಎಲ್ಲವೂ ಸಾಧ್ಯ. ಬಿ ಕ್ರಿಯೇಟಿವ್, ಥಿಂಕ್ ಔಟ್ ಆಫ್ ದ ಬಾಕ್ಸ್, ಸೃಜನಶೀಲರಾಗಿರಿ, ಚೌಕಟ್ಟಿನಿಂದ ಹೊರಗಡೆ ಬಂದು ಯೋಚನೆ ಮಾಡಿ. ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್, ಅವಶ್ಯಕತೆಯೇ ಆವಿಷ್ಕಾರಕ್ಕೆ ಮೂಲ. ಕ್ರಿಯೇಟಿವಿಟಿ ಈಸ್ ಆರ್ಟ್ ಆಫ್ ಮಾಡರ್ನ್ ಲಿವಿಂಗ್, ಸೃಜನಶೀಲತೆ ಆಧುನಿಕ ಜೀವನದ ಅಂಗ. ಸೊ ನಾವು ಯಾವತ್ತಿಗೂ ಸೃಜನಶೀಲರಾಗಿರಬೇಕು. ಸೃಜನಶೀಲರಾಗಿದ್ದರೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದು ಸುಲಭವಾಗುತ್ತದೆ. ಈಗ ಒಂದೆರಡು ಟೆಕ್ನಿಕ್ ನೋಡೋಣ. ಒಂದು, ಟೊಯೋಟಾಸ್ 5 ವೈ ಟೆಕ್ನಿಕ್, ಟೊಯೋಟಾ ಕಂಪನಿಯ 5 ಯಾಕೆ ತಂತ್ರ. ಇದು 5 ಅಂದರೆ 5 ಇರಬೇಕು ಅಂತಿಲ್ಲ, 3, 4 ಆಗ್ಬೋದು, 7, 8 ಆಗ್ಬೋದು, ಆದರೆ ಅವರೊಂದು 5 ಅನ್ನೋ ಒಂದು ನಂಬರ್ ಬಂದಿದ್ದಾರೆ. 5 ವೈ ಈಸ್ ಎ ಪ್ರಾಸೆಸ್ ಆಫ್ ಆಸ್ಕಿಂಗ್ ವೈ ಸಕ್ಸೆಸಿವ್ಲಿ ಟಿಲ್ ಎ ಸೊಲ್ಯೂಷನ್ ಎಮರ್ಜಸ್. ಅಂದರೆ 5 ಯಾಕೆ ತಂತ್ರದಲ್ಲಿ ನಾವು ಒಂದು ಸಮಸ್ಯೆಯ ಮೂಲವನ್ನು ಹುಡುಕ್ತಾ ಹೋಗ್ತೇವೆ. ಯಾಕೆ ಯಾಕೆ ಈ ಸಮಸ್ಯೆ ಯಾಕೆ ಬಂತು, ಅದಕ್ಕೆ ಕಾರಣ ಸಿಕ್ಕಿದ ಮೇಲೆ ಅದು ಯಾಕೆ ಬಂತು, ಹೀಗೆ ಕೇಳ್ತಾ ಹೋದಾಗ ನಮಗೆ ಮೂಲ ಕಾರಣ ಸಿಕ್ಬಿಡುತ್ತೆ. ಇದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ. ಒಂದು ಪ್ರಾಬ್ಲಮ್ ಇದೆ, ಲೋ ಮಾರ್ಕ್ಸ್ ಇನ್ ಎಕ್ಸಾಮ್ಸ್. ಇದೆಲ್ಲ ನಮಗಿರೋ ಪ್ರಾಬ್ಲಮ್, ಸಮಸ್ಯೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಕೆ. ಯಾಕೆ? ವೈ? ಆಸ್ಕ್ 1 ವೈ. ಆಗ ಮೊದಲು ಸಾಮಾನ್ಯವಾಗಿ ನಮಗೆ ಸಿಗೋ ಉತ್ತರ ಏನಪ್ಪ ಅಂದರೆ ಲೆಸ್ ಪ್ರಿಪ್ರೇಷನ್, ಕಡಿಮೆ ತಯಾರಿ. ಇದು ಸಾಮಾನ್ಯವಾದ ಕಾರಣ. ದೆನ್ ಯು ಆಸ್ಕ್ ವೈ ಲೆಸ್ ಪ್ರಿಪ್ರೇಷನ್, ಯಾಕೆ ಕಡಿಮೆ ತಯಾರಿ ಆಯಿತು? ಅವಾಗ ಯೋಚನೆ ಮಾಡಿದ್ರೆ ಒಂದು ಉತ್ತರ ಬರುತ್ತೆ, ಲೆಸ್ ಟೈಮ್, ಕಡಿಮೆ ಸಮಯ. ಸೊ ನನಗೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಇರಲಿಲ್ಲ. ಇದು ನಾವು ಸಾಮಾನ್ಯವಾಗಿ ಕೊಡೋಂಥ ಉತ್ತರ. ಇದನ್ನು ಮತ್ತೆ ಕೇಳಿ ಯಾಕೆ ಅಂತ, ಯಾಕೆ ಕಡಿಮೆ ಸಮಯ ಆಗೋಯ್ತು ಅಂತ ಯೋಚನೆ ಮಾಡಿದ್ರೆ ನಮಗೆ ಟೂ ಮಚ್ ಸ್ಕ್ರೀನ್ ಟೈಮ್, ಹೆಚ್ಚು ಸಮಯ ನಾವು ಫೋನ್ ಮತ್ತು ಟಿ ವಿನಲ್ಲೇ ಕಳೆಯೋದ್ರಿಂದ ಓದ್ಕೊಳೋದಕ್ಕೆ ಟೈಮ್ ಕಡಿಮೆ ಆಗೋಯ್ತು. ಈಗ ಯಾತಕ್ಕೆ ನಾವು ಹೆಚ್ಚು ಸಮಯನ ಕಳಿತೇವೆ ಫೋನಲ್ಲಿ, ಟಿ ವಿನಲ್ಲಿ, ಅದನ್ನು ಯೋಚನೆ ಮಾಡಬೇಕು. ಅದನ್ನು ಯಾಕೆ ಅಂತ ಕೇಳಿದಾಗ ಸ್ಕ್ರೀನ್ ಅಡಿಕ್ಷನ್. ಎಷ್ಟೋ ಜನಕ್ಕೆ ಫೋನ್ ಮತ್ತು ಟಿ ವಿ ಗೀಳಿರುತ್ತೆ. ಸೊ ಬಹುಶಃ ಇದು ಮೂಲ ಕಾರಣವಾಗಿರುತ್ತೆ. ಸೊ ಈ ಕಾರಣನ ನಾನು ಬಗೆಹರಿಸಿದ್ರೆ, ಈಗ ನಾವು ಕೆಳಗಿಂದ ಮೇಲೆ ಹೋಗೋಣ. ನನ್ನ ಗೀಳು ಕಡಿಮೆ ಮಾಡಿಕೊಂಡ್ರೆ ಹೆಚ್ಚು ಸಮಯನ ಫೋನ್ನಲ್ಲಿ ಟಿ ವಿಲಿ ಕಳೆಯೋದು ಕಡಿಮೆ ಆಗುತ್ತೆ. ಅದನ್ನು ಕಡಿಮೆ ಮಾಡಿಕೊಂಡಾಗ ನನಗೆ ಸಮಯ ಕಡಿಮೆ ಆಯಿತು ಅನ್ನೋ ಸಮಸ್ಯೆ ಬಗೆಹರುತ್ತೆ. ಸಮಯ ಕಡಿಮೆ ಆಯಿತು ಅಂತ ಹೋದಾಗ ಹೆಚ್ಚು ಸಮಯ ನನಗೆ ತಯಾರಿಗೆ ಸಿಗುತ್ತೆ. ಸೊ ಆದ್ದರಿಂದ ಸೊಲ್ಯೂಷನ್ ಈಸ್ ಲೆಸ್ ಟಿ ವಿ ಮೊಬೈಲ್ ಟೈಮ್, ಮೋರ್ ಮಾರ್ಕ್ಸ್ ಅಂತ ಒಂದು ಸರಳವಾಗಿ ಹೇಳ್ಬೋದು. ಇದು ಒಂದು ಸರಳವಾದಂತಹ ಒಂದು ಉದಾಹರಣೆ. ಹೀಗೆ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಈ ರೀತಿ 5 ಸಲ ಯಾಕೆ 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 ಅಂತ ಕೇಳ್ದ ಹೋದಾಗ ಸುಮಾರು ಸಲ ಉತ್ತರ ಸಿಗುತ್ತೆ, ಮೂಲ ಕಾರಣ ಸಿಗುತ್ತೆ ಅಂತ. ಇದು 5 ವೈ ಪ್ರಿನ್ಸಿಪಲ್. ಈಗ ಎರಡನೇ ಪ್ರಿನ್ಸಿಪಲ್ ನೋಡೋಣ. ಇದು ಬಹಳ ಫೇಮಸ್. ಇದು ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್ ಅಂತ, ಕಾರಣ ಮತ್ತು ಪರಿಣಾಮ ರೇಖಾಚಿತ್ರ. ಇದನ್ನು ಫಿಶ್ ಬೋನ್ ಡಯಾಗ್ರಾಮ್ ಅಂತಲೂ ಕರೀತಾರೆ. ಯಾಕೆಂದರೆ ಇದು ಒಳ್ಳೆ ಮೀನಿನ ಬೋನ್, ಮೂಳೆ ಆಕಾರದಲ್ಲಿದೆ. ಸೊ ಮೀನು ಮೂಳೆ ಡಯಾಗ್ರಾಮ್ ಅಂತ. ಆದರೆ ಇದು ಸಾಮಾನ್ಯವಾಗಿ ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್ ಅಂತಲೇ ಕರೀಬೋದು. ಇಲ್ಲೇನಪ್ಪ ಅಂದರೆ ಒಂದು ಪ್ರಾಬ್ಲಮ್, ಇಲ್ಲಿ ಈ ಟ್ರಯಾಂಗಲ್ ಇದೆಯಲ್ಲ ಸಮಸ್ಯೆ, ಇಲ್ಲೊಂದು ಸಮಸ್ಯೆ ಬರ್ಕೊಳೋದು. ಇದಕ್ಕೆ ಒಂದು ಬೋನ್ ಥರ ಬರೆದುಬಿಟ್ಟು, ಈ ಸಣ್ಣ ಸಣ್ಣ ಬೋನ್ಗಳು ಈ ಥರ ಬರೆದು ಕಾರಣ ಏನು ಅಂತ ಬರಿತಾ ಹೋಗೋದು. ಕಾರಣ 1, 2, 3, 4 ಎಷ್ಟು ಕಾರಣಗಳಿದೆಯೋ ಅಷ್ಟು. ಕಾಸ್ 1, ಕಾಸ್ 2, ಕಾಸ್ 3 ಹೀಗೆ. ಇದೇ ನಾವು ಕಡಿಮೆ ಅಂಕ ಬಂತು ಅನ್ನೋದು ತಗೊಂಡ್ರೆ ಒಂದು ಕಾರಣ ಟೈಮ್ ಇಲ್ಲ, ಸಮಯ ಕಡಿಮೆ ಇದೆ. ಎರಡನೇ ಕಾರಣ ಸಾಯಂಕಾಲದ ರಾತ್ರಿ ಹೊತ್ತು ನಮ್ಮನೇಲಿ ದೊಡ್ಡದಾಗಿ ಟಿ ವಿ ಹಾಕಿರ್ತಾರೆ, ಅದರಿಂದ ನನಗೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಸಿಗಲ್ಲ, ಅದೊಂದು ಕಾರಣ ಇರುತ್ತೆ. ಇನ್ನೊಂದು ಕಾರಣ ರಾತ್ರಿ ಹೊತ್ತು ನಮ್ಮಲ್ಲಿ ಪವರ್ ಕಟ್ ಪ್ರಾಬ್ಲಮ್ಸ್ ಬರುತ್ತೆ, ಅದರಿಂದ ನನಗೆ ಓದೋದಕ್ಕೆ ಅನುಕೂಲ ಆಗೋದಿಲ್ಲ. ಸೊ ಹೀಗೆ ಏನೇನು ಬೇರೆ ಬೇರೆ ಕಾಸಸ್, ಕಾರಣಗಳಿದೆ, ಅದನ್ನು ಬರ್ಕೊಂಡು ಹೋದಾಗ ನಾವು
ಆ ಕಾರಣಗಳಿಗೆ ಹೇಗೆ ಬಗೆಹರಿಸೋದು ಅಂತ ಯೋಚನೆ ಮಾಡೋಕ್ಕೆ ಅನುಕೂಲವಾಗುತ್ತೆ. ಉದಾಹರಣೆಗೆ ರಾತ್ರಿ ಹೊತ್ತು ನಮ್ಮಲ್ಲಿ ಟಿ ವಿ ಹಾಕ್ಕೊಂಡಿರ್ತಾರೆ, ಅದನ್ನು ನಾನು ಬದಲಾಯಿಸೋಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ, ಜೋರಾಗಿರುತ್ತೆ, ನಮಗೆ ಓದ್ಕೊಳೋದಕ್ಕೆ ಬೇರೆ ರೂಮ್ ಇಲ್ಲ ಅಂತಿದ್ದಾಗ ನಾನು ಬಹುಶಃ ಓದ್ಕೊಳೋ ಟೈಮನ್ನು ಶಿಫ್ಟ್ ಮಾಡ್ಬೋದು. ರಾತ್ರಿ ಓದೋ ಬದಲು ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದೋಕ್ಕಾಗತ್ತೆ. ಇಲ್ಲ ನಾನು ಕಾಲೇಜಿಂದ ಬೇಗ ಬಂದುಬಿಟ್ರೆ ಬಂದ ತಕ್ಷಣ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆವಾಗ ಓದೋಕ್ಕಾಗತ್ತೆ. ಹೀಗೆ ನಾವು ಪರಿಹಾರವನ್ನು ಯೋಚನೆ ಮಾಡೋಕ್ಕೆ ಯಾವಾಗ ಸಾಧ್ಯವಾಗತ್ತಪ್ಪ ಅಂದರೆ, ಯಾವಾಗ ನಮಗೆ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಗೊತ್ತಾದಾಗ ಆವಾಗ ಎಫೆಕ್ಟ್, ಪರಿಣಾಮ ಕೂಡ ಚೆನ್ನಾಗಿ ಆಗುತ್ತೆ. ನಿಮಗೆಲ್ಲರಿಗೂ ಶುಭ ಹಾರೈಕೆಗಳು. ಇದನ್ನು ಈಗ ಬ್ರೇಕ್ಔಟ್ ರೂಮ್ ಆ್ಯಕ್ಟಿವಿಟೀಸ್ 2 ಆ್ಯಕ್ಟಿವಿಟಿ ಇರುತ್ತೆ. ನೀವು ಬ್ರೇಕ್ಔಟ್ ರೂಮ್ಗೆ ಹೋದಾಗ ಅಲ್ಲಿ ನಿಮಗೊಬ್ಬರು ಮೆಂಟರ್ ಇರ್ತಾರೆ, ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನೀವು ಇದನ್ನು ನೋಡ್ಕೊಂಡು ಹೋಗಿ. ಮೊದಲನೇ ಆ್ಯಕ್ಟಿವಿಟಿ ಏನಪ್ಪ ಅಂದರೆ, ಅಕಾರ್ಡಿಂಗ್ ಟು ಯು ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫೇಸ್ಡ್ ಬೈ ಅವರ್ ಕಂಟ್ರಿ? ಇಫ್ ಯು ಆರ್ ಗಿವನ್ ಆಲ್ ದ ಪವರ್ ಯು ನೀಡ್, ಹೌ ವಿಲ್ ಯು ಸಾಲ್ವ್ ದಟ್ ಪ್ರಾಬ್ಲಮ್? ನಿಮ್ಮ ಪ್ರಕಾರ ನಮ್ಮ ದೇಶವನ್ನು ಕಾಡುತ್ತಿರುವ ಬಹುದೊಡ್ಡ ಸಮಸ್ಯೆ ಯಾವುದು? ನಿಮಗೆ ಎಲ್ಲ ಅಧಿಕಾರ ಕೊಟ್ಟರೆ ಆ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ? ಇದೇನು ಬೇಕಾದ್ರೂ ಆಗ್ಬೋದು. ನಿಮ್ಗೆ ಅನಿಸಿದ್ದನ್ನು ನೀವು ಕನಿಷ್ಠ ಪಕ್ಷ 1 ರಿಂದ 2 ನಿಮಿಷ ಮಾತಾಡ್ಬೋದು. ನೀವು ಬ್ರೇಕ್ಔಟ್ ರೂಮ್ನಲ್ಲಿ ನಿಮಗೆ ಈ ಅವಕಾಶ ಇದೆ. ಇದು ಮುಗಿದ ಮೇಲೆ ಇನ್ನೂ ಸಮಯ ಇದ್ದರೆ 2ನೇ ಆ್ಯಕ್ಟಿವಿಟಿ ತಗೊಳ್ಳಿ. ಏನಪ್ಪ ಅಂದರೆ, ವಾಟ್ ಪ್ರಾಬ್ಲಮ್ಸ್ ಡು ಯು ಸಿ ಅರೌಂಡ್ ಯು? ಅಪ್ಲೈ 5 ವೈ ಟೆಕ್ನಿಕ್ ಆ್ಯಂಡ್ ಟ್ರೈ ಟು ಫೈಂಡ್ ಕಾಸ್ ಆಫ್ ದೋಸ್ ಪ್ರಾಬ್ಲಮ್ಸ್. ನಿಮ್ಮ ಸುತ್ತಮುತ್ತ ಯಾವ ಸಮಸ್ಯೆ ನಿಮಗೆ ಕಾಣಿಸುತ್ತೆ? ಈ 5 ಯಾಕೆ, ಟೊಯೋಟೋದು 5 ಯಾಕೆ ತಂತ್ರ ಈಗ ನೋಡಿದ್ವಲ್ಲ, ಅದನ್ನು ಅಳವಡಿಸಿ ಆ ಸಮಸ್ಯೆಗೆ ಮೂಲ ಕಾರಣವನ್ನು ಹುಡುಕಲು ಪ್ರಯತ್ನಿಸಿ. ಸೊ ಒಂದು ಸಮಸ್ಯೆ ಹೆಸರು ಹೇಳಿ, ಅದು ಯಾಕೆ ಬಂತು ಸಮಸ್ಯೆ ಅಂತೇಳಿ, ಅದಕ್ಕೆ ಕಾರಣ ಸಿಗತ್ತೆ. ಆ ಕಾರಣ ಯಾಕೆ ಬಂತು ಅಂತ ಕೇಳಿ, ಅದಕ್ಕೊಂದು ಕಾರಣ ಸಿಗತ್ತೆ. ಹೀಗೆ ಒಂದು 3-4 ಸಲ 5 ಸಲ ನೀವು ಯಾಕೆ ಯಾಕೆ ಅಂತ ಕೇಳ್ತಾ ಹೋದರೆ ಮೂಲ ಕಾರಣ ಸಿಗತ್ತೆ. ಸೊ ನಾವು ಆ ಮೂಲ ಕಾರಣ ಪರಿಹರಿಸಿದ್ರೆ ಸಮಸ್ಯೆನೂ ಪರಿಹಾರ ಆಗುವ ಸಾಧ್ಯತೆ ಇರುತ್ತೆ. ಇದನ್ನು ನಿಮ್ಮ ಇಷ್ಟವಾದಂತಹ ಸಮಸ್ಯೆ ತಗೋಬೋದು. ಯಾವುದೇ ರೀತಿಯಾದಂತಹ ವೈಯಕ್ತಿಕ ಸಮಸ್ಯೆಗಳು, ಇನ್ನೊಬ್ಬರಿಗೆ ನೋವಾಗುವಂಥದ್ದನ್ನೆಲ್ಲ ಮಾತಾಡಬೇಡಿ. ಚೆನ್ನಾಗಿ ಮಾತಾಡಿ. ಇದೆಲ್ಲ ನಿಮಗೆ ಮಾತಾಡೋದಕ್ಕೆ, ನಿಮ್ಮ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಪ್ಲಸ್ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ನಕಾರಾತ್ಮಕವಾಗಿ ಮಾತನಾಡೋದಕ್ಕೆ ಅವಕಾಶವಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.